ಕಲಾಪದ ಆರಂಭದಲ್ಲೇ ಈ ಘೋಷಣೆ ವಿಚಾರ ಪ್ರತಿಧ್ವನಿಸ್ತಾ ಇದೆ. ಬಿಜೆಪಿಯ ನಾಯಕರು ಬಹಳ ಬಲವಾಗಿ ಇದನ್ನ ಖಂಡಿಸುತ್ತಿದ್ದಾರೆ. ನಿನ್ನೆ ಆದಂತಹ ಘಟನೆ ರಾಜ್ಯಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಏನೇನಾಯಿತು ಅಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಹೀಗೆ ನಡೆದಿರಲಿಲ್ಲ ಅನ್ನೋದು ಈಗ ವಿಪಕ್ಷಗಳಿಂದ ಬರ್ತಿರುವಂತ ಮಾತು. ಜನ ರಕ್ಷಿಸುವಂತ ಪವಿತ್ರ ಸ್ಥಳದಲ್ಲಿ ಪಾಕ್ ಪರ ಘೋಷಣೆ ಹೋಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಹೊರಗಿನ ವಿಚಾರ ಸರ್ಕಾರ ಅದನ್ನು ತಿಳಿಸ್ತದೆ, ಅದನ್ನು ಮಾತಾಡಿ, ಅದರ ಬಗ್ಗೆ ನೀವು ಚರ್ಚೆ ಮಾಡಿ, ಅದರ ಬಗ್ಗೆ ನೀವು ಚರ್ಚೆ ಮಾಡಿ, ಅದು ಹೊರಗಡೆ ನಡೆದಿದೆ. ನಾನು ಹೊರಗಡೆ ಹೇಳ್ತಾ ಇದ್ದೇನೆ, ಇದರ ಹೊರಗಡೆ ಅಂತ ಹೇಳುವುದು ಅದನ್ನು ನೀವು ಚರ್ಚೆ ಮಾಡಿ. ಆದರೆ ನಾನು ಹೊರಗಡೆ ಇರುವಂತದ್ದು ನನಗೆ ಅಧಿಕಾರಿಗಳ ಮಾಹಿತಿ ಇದ್ದ ಕಾರಣ ರಾಷ್ಟ್ರಧ್ವಜಕ್ಕೆ ಇದರ ಒಳಗಡೆ ಏನು ಆಗೋದು ಬೇಡ ಅಂದ್ರೆ ಫಸ್ಟೇ ಹೇಳ್ತಾ ಇದ್ದಾನೆ. ಹೊರಗಿನ ವಿಷಯ ನೀವು ಚರ್ಚೆ ಮಾಡಿ, ಅದನ್ನು ಚರ್ಚೆ ಮಾಡಿ, ಏನು ಅಭ್ಯಂತರ ಇಲ್ಲ, ನೀವು ಚರ್ಚೆ ಮಾಡಿ. ಸರ್ಕಾರದಲ್ಲಿದ್ದರೆ ನೀವಿದ್ದೀರಿ, ಸರ್ಕಾರ ಇದ್ದೀರಿ. ಹೊರಗಾದಂತ ವಿಚಾರ ನೀವು ಚರ್ಚೆ ಮಾಡಿ. ನಾನು ಮಾಹಿತಿ ಪ್ರಕಾರ ಇದರ ಒಳಗಡೆ ನನ್ನ ಮಾಹಿತಿ ನಾನು ಫಸ್ಟ್ ಕೊಟ್ಟಿದ್ದೇನೆ ಅಷ್ಟೇ. ಆಯ್ತು, ಅದು ನೀವು ಚರ್ಚೆ ಮಾಡಿ, ಯಾರು ಕೂಡ ಸಹಿಸುವುದಿಲ್ಲ. ಅದನ್ನ ನಾವು ನನಗೆ ಮಾಹಿತಿ ಕೊಂಡವರನ್ನ ಮಾಡುವಂತದ್ದು ಯಾವ ಬೆದರಿಕೆ ಅಂತ ಪ್ರಶ್ನೆ ಇಲ್ಲ. ನಾನೊಬ್ಬ ಸೋದರನಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೀವು ಚರ್ಚೆ ಮಾಡಿ, ನೀವು ಚರ್ಚೆ ಮಾಡಿ, ಅದನ್ನು ಹೊರಗಾದ ವಿಚಾರ ಚರ್ಚೆ ಮಾಡಿ. ನಾನು ಇದ್ರ ಒಳಗಡೆ ನನಗೆ ಕೆಲವೊಂದು ನ್ಯಾಷನಲ್ ಫ್ಲಾಗ್ ಅನ್ನು ಒಳಗೆ ತಂದಿದ್ದಾರೆ ಅಂತ ಮಾಹಿತಿ ಬಂದ ಕಾರಣ ನಾನು ಈ ವಿಚಾರವನ್ನು ಹೇಳಿದ್ದೇನೆ ಅಷ್ಟೇ. ಇದರ ಬಗ್ಗೆ ನೀವು ಚರ್ಚೆ ಮಾಡಿ. ಅದನ್ನು ನೀವು ಚರ್ಚೆ ಮಾಡಿ, ಅದು ಯಾರು ಬೇಡ ಅಂತ ಹೇಳಿಲ್ಲ. ಅದನ್ನು ನೀವು ಚರ್ಚೆ ಮಾಡಿ. ಎಲ್ಲಿ ನಡೆದಿಲ್ಲ, ಹೊರಗೆ ನಡೆದಿದ್ದ, ವಿಧಾನಸೌಧ ಹೊರಗೆ ನಡೆದಿಲ್ಲ, ಹೊರಗೆ ನಡೆದಿದ್ದೆ. ಅದನ್ನು ನೀವು ಚರ್ಚೆ ಮಾಡಿ. ನನ್ನ ವ್ಯಾಪ್ತಿ ಒಳಗಡೆ ಬರಲಿಲ್ಲ, ಆ ವಿಚಾರ ನೀವು ಚರ್ಚೆ ಮಾಡಿ. ನನಗೆ ಬಂದ ಮಾಹಿತಿ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ. ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮ್ಗೆ ಹೇಳುವಂತದ್ದು. ಹೊರಗೆ ಆದಂತ ವಿಚಾರ ನೀವು ಚರ್ಚೆ ಮಾಡಿ. ನಾವು ಯಾರು ಕೂಡ ಬೇಡ ಅಂತ ಹೇಳಿಲ್ಲ. ಅಂತ ಯಾವುದೇ ಘಟನೆ ಇದ್ರೂ ಕೂಡ ನಾವೆಲ್ಲ ತೀವ್ರವಾಗಿ ಒಗ್ಗಟ್ಟು ಖಂಡಿಸಬೇಕು. ತಪ್ಪು ಅಂತ ಹೆಂಗೆ ಹೇಳ್ತೀರಾ ನೀವು? ಇನ್ಯಾವುದೋ ಪಾಕಿಸ್ತಾನ ಧ್ವಜ ಹಿಡ್ಕೊಂಬರೋಣ ನಾವು? ಭಾರತ ಧ್ವಜ ಹಿಡ್ಕೊಂಬರೋದನ್ನು ನಾವು ಏನ್ ಬೇಡ ಅಂತ, ಅದಕ್ಕೆ ಅವಮಾನ ಆಗುವ ಯಾವುದೇ ಕೆಲಸಗಳು ಬೇಡ ಅಂತ ಹೇಳಿದ್ದೇನೆ ಅಷ್ಟೇ. ನಾನೊಬ್ಬ ನಿಮ್ಮ ಮಿತ್ರನಾಗಿ, ಒಬ್ಬ ಸೋದರನಾಗಿ ಕೆಲವು ಮಾಹಿತಿ ಕೊಟ್ಟಿದ್ದೇನೆ. ಹೊರಗೆ ಏನು ನಡೆದಿದೆ ನೀವು ಅದನ್ನು ಚರ್ಚೆ ಮಾಡಿ. ಏನು ಅಭ್ಯಂತರ ಚರ್ಚೆ ಮಾಡಿ. ಏನೇ ಹೊರಗೆ ಆಗಿದ್ರು ಕೂಡ ನಾವೆಲ್ಲ ತೀವ್ರವಾಗಿ ಖಂಡಿಸ್ತೇವೆ. ಅದನ್ನು ಚರ್ಚೆ ಮಾಡಿ. ನಾನು ಒಳಗಿನ ವಿಚಾರ ಮಾತ್ರ ಹೇಳಿದ್ದೇನೆ. ನನಗೆ ಅವಮಾನ ಮಾಡಿ ತೊಂದರೆ ಇಲ್ಲ. ಅದು ರಾಷ್ಟ್ರಧ್ವಜಕ್ಕೆ ಅವಮಾನವಾಗೋ ರೀತಿಯಲ್ಲಿ ಯಾವುದೇ ಕೆಲಸ ನೀವು ಮಾಡಬೇಡಿ. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಏನಾದರೂ ನಡೆದ್ರೆ ಕಾನೂನು ಪ್ರಕಾರ ರಾಷ್ಟ್ರದ ಅವಮಾನ ಮಾಡಿದರೆ ಕಾನೂನು ಪ್ರಕಾರ ಏನು ಕ್ರಮ. ಈ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಹೊರಗಿನ ವಿಚಾರ ಸರ್ಕಾರ ಅದನ್ನು ತಿಳಿಸ್ತದೆ. ಇನ್ನು ಕಲಾಪದಲ್ಲಿ ಈ ವಿಚಾರ ಸಾಕಷ್ಟು ಪ್ರತಿಧ್ವನಿಸ್ತು. ಆರ್ ಅಶೋಕ್ ಕೂಡ ಇದ್ರ ಬಗ್ಗೆ ಹರಿಹಾಯ್ತಾ ಇದ್ರು. ಅದಾದ ನಂತರ ಸಂಧಾನ ಮಾಡುವಂಥ ಒಂದು ಪ್ರಯತ್ನವನ್ನ ಸ್ಪೀಕರ್ ಕೂಡ ಮಾಡಿದ್ದಾರೆ. ಎರಡೂ ಪಕ್ಷದವರನ್ನ ನಾಯಕರನ್ನ ಕೂರಿಸಿ ಸಂಧಾನ ಮಾಡುವಂಥ ಒಂದು ವಿಚಾರ. ಇದಕ್ಕಿಂತ ಮುಂಚೆ ಗುಂಡೂರಾವ್ ಇದಕ್ಕೆ ಉತ್ತರವನ್ನ ಕೊಡ್ತಾ ಹೋದ್ರು. ಅಂದ್ರೆ ಯಾವ ರೀತಿಯಾಗಿ ನೀವು ಒಂದು ರಾಜಕೀಯವಾಗಿ ಇದನ್ನ ತಿರುಸ್ತಾ ಇದ್ದೀರಾ, ಬಹುಶಃ ನೀವೇ ಮಾಡಿಸಿರ್ಬೋದಲ್ವಾ ಅನ್ನುವಂಥದ್ರ ಮಟ್ಟಿಗೂ ಕೂಡ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಕೂಡ ಒಂದು ಅಂಗ. ಇವರ ಅವಕಾಶ ಕೊಟ್ಟಿಲ್ಲ. ಪಾಕಿಸ್ತಾನ್ ಫ್ಲಾಗ್ ಅನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ರು. ಆಮೇಲೆ ನೀವೇ ಮಾಡ್ತಿರ್ಬೋದು. ಮಾತಾಡ್ತಾರೆ ಅಧ್ಯಕ್ಷರೇ, ಸಬ್ಜೆಕ್ಟ್ ಮಾತಾಡಿ. ನಿಮ್ಮ ಆರಿಸಿದ್ರು ಪಾಕಿಸ್ತಾನ್ ಫ್ಲಾಗ್, ಇದನ್ನು ಕೂಡ ನೀವೇ ಮಾಡ್ತೀರಾ? ಇದ್ರ ಬಗ್ಗೆ ತನಿಖೆ ಆಯ್ತು, ಇವರೇ ಮಾಡ್ತಿರ್ಬೋದು. ಇದೆಲ್ಲ ಉದ್ದೇಶಪೂರ್ವಕವಾಗಿ ಗಲಾಟೆ ಆಗಲಿ ಅಂತ ಹೇಳಿ ಎಲ್ಲ ಷಡ್ಯಂತ್ರ ಮಾಡ್ತಕ್ಕಂಥವ್ರು ನೀವೇ ಇರ್ಬೋದು. ಆಯ್ತು, ನೀವೇ ಮಾಡ್ತಿರ್ಬೋದು. ಯಾರಿಗೊತ್ತು
ನೀವೇ ಮಾಡ್ಸಿರ್ಬೋದು. ಪಾಪ ನಾಸರ್ ಹುಸೇನ್ ಬಗ್ಗೆ ಯಾಕೆ ಮಾತಾಡ್ತೀರಾ? ನಾಸರ್ ಹುಸೇನ್ ಬಗ್ಗೆ ಯಾಕೆ ಮಾತಾಡ್ತೀರಾ ರೀ? ನಾಸರ್ ಹುಸೇನ್ ಬಗ್ಗೆ ಹೆಂಗೆ ಟಿಕೆಟ್ ಕೊಟ್ರಿ? ಮಾತಾಡಬಾರ್ದು. ರಾಜ್ಯಕ್ಕೆ ಬೇಡ, ದೇಶದ ಬಗ್ಗೆ ಮಾತಾಡಿ. ದೇಶ ಮತ್ತು ರಾಜ್ಯದ ಬಗ್ಗೆ ಮಾತಾಡಿ, ರಾಜ್ಯಕ್ಕೆ ಮಾತಾಡಬೇಡಿ. ರಾಜ್ಯಕ್ಕೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಮಾತಾಡಿ. ರಾಜ್ಯಕ್ಕೆ ತಂದ ಈ ಸಮಸ್ಯೆ ಆಗ್ತದೆ. ಅವ್ರು ಕೊಟ್ಟಿದ್ದಾರೆ, ನೀವು ಕೊಟ್ಟಿದ್ದಾರೆ. ಅವ್ರು ಸಮಸ್ಯೆ ಬರುವಂತ ನೀವು ನಿಮ್ಮ ವ್ಯಾಪ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಜಯೋತ್ಸವದ ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗಿದ್ದು ಅಂತಾದ್ರೆ ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೇನಾಗಬೇಕು? ಇದರಲ್ಲಿ ಯಾವುದೋ ರಾಜಕೀಯ ಇನ್ನು ಕಲಾಪ ಈಗ ಮತ್ತೆ ಆರಂಭವಾಗಿದೆ. ಮತ್ತೆ ಆರಂಭವಾದ ತಕ್ಷಣ ಸುನಿಲ್ ಕುಮಾರ್ ಮಾತನಾಡ್ತಾ ಇದ್ದಾರೆ. ಅಂದರೆ ಏನು ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಿದ್ದಾರೆ ಅನ್ನುವಂಥ ಒಂದು ವಿಚಾರ ಇದೆ. ಸೊ ಅದ್ರ ಬಗ್ಗೆ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸೌಧದಲ್ಲೇ ಈ ರೀತಿ ಪಾಕ್ ಪರ ಘೋಷಣೆ ಕೂಗಿದಾರಲ್ಲ ಅನ್ನುವಂಥ ಒಂದು ಮಾತು. ಹೇಗೆ ಧೈರ್ಯ ಬಂತು ಇವರಿಗೆ? ಇವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಶಿಕ್ಷೆಗಳಾಗಬೇಕು. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಜಯೋತ್ಸವದ ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗಿದ್ದು ಅಂತಾದ್ರೆ ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೇನಾಗಬೇಕು? ಇದರಲ್ಲಿ ಯಾವುದೋ ರಾಜಕೀಯ ಪಾರ್ಟಿಗಳ ಮೇಲಾಟಗಳ ವಿಷಯ ಇಲ್ಲವೇ ಇಲ್ಲ. ಪಾಕಿಸ್ತಾನದ ಪರವಾದಂತ ಮಾನಸಿಕತೆ ಇರುವಂತ ವ್ಯಕ್ತಿಗಳು ಯಾರೇ ಆಗಲಿ, ಅದು ವಿಧಾನಸೌಧದ ಒಳಗೆ ಇರಬಹುದು, ವಿಧಾನಸೌಧದ ಹೊರಗೆ ಇರಬಹುದು, ಆ ರೀತಿಯಾದಂತಹ ಮಾನಸಿಕತೆಗಳು ಇರುವಂತ ವ್ಯಕ್ತಿಗಳು ಯಾರಿದ್ರೂ ಕೂಡ ನಾವು ರಾಜಕೀಯ ಪಕ್ಷಗಳನ್ನ ಮೀರಿ ಇದನ್ನ ಖಂಡಿಸಬೇಕು. ಇದರ ಬಗ್ಗೆ ದೊಡ್ಡ ಪ್ರಮಾಣದ ಶಿಕ್ಷೆಗಳಾಗಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಹೇಳಬೇಕು. ಲೋಕಸಭಾ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಸಂಸದರ ಪಾಸನ್ನ ಇಟ್ಟುಕೊಂಡು ಒಳಗೆ ಬಂದಿದ್ದು ನಾವು ಅದನ್ನೇನು ಸಮರ್ಥಿಸಿಕೊಳ್ತಾ ಇಲ್ಲ. ಯಾರು ಬಂದಿದ್ರು ಕೂಡ ತಪ್ಪೇ. ಆ ರೀತಿಯಾದಂತಹ ಘಟನೆಗಳು ಎಲ್ಲೂ ಕೂಡ ನಡಿಬಾರದು. ನಾವು ಅದನ್ನೇನು ಸಮರ್ಥಿಸಿಕೊಳ್ತಾ ಇಲ್ಲ. ನಿನ್ನೆ ರಾಜ್ಯಸಭಾ ಫಲಿತಾಂಶ ಆದಂತ 2-3 ನಿಮಿಷಗಳಲ್ಲಿ ವಿಜಯೋತ್ಸವನ್ನ ಎಲ್ಲರೂ ಕೂಡ ಆಚರಿಸಬೇಕು. ಸಂತೋಷ ಅಂತ ಎಲ್ಲರಿಗೂ ಇದ್ದಿದ್ದೆ. ಸಂತೋಷದ ಸಂಭ್ರಮ ಪಾಕಿಸ್ತಾನಕ್ಕೆ ಅರ್ಪಣೆ ಅಲ್ಲ ಅಂತ. ಸಂತೋಷದ ಸಂಭ್ರಮ ಬೇರೆ ಬೇರೆ ಹಂತಗಳಲ್ಲಿ ನಡೀಲಿ, ಬೇರೆ ಯಾವ ರೂಪದಲ್ಲಾದರೂ ಕೂಡ ಸಂತೋಷಗಳು ನಡೀಲಿ. ಆದರೆ ಸಂತೋಷವನ್ನ ಮಾಡುವಂತ ವೇಗದಲ್ಲಿ ಪಾಕಿಸ್ತಾನದ ಪರವಾದಂತಹ ಘೋಷಣೆಗಳನ್ನು ಕೂಗಿದ್ದಾರೆ ಅಂತ ಈಗ ಬಂದು ಲೇಟ್ ಬರ್ತೀರಿ. ಈಗ ನಿಮ್ಗೆ ಆಯ್ತು, ಕೂತ್ಕೊಳ್ಳಿ. ಈಗ ಅವ್ರ ಮಾತು ಈಗ ಮತ್ತೆ ಮಾತಾಡಿ. ನೀವು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ, ಮತ್ತೆ ಮಾತಾಡಿ. ನೀವು ಮಾತಾಡ್ಲಿಕ್ಕೆ ಬಿಡಿದವರು ಒಂದು ಒಳ್ಳೆ ಸತ್ಯ ಮಾತಾಡ್ತಾರೆ. ಆಯ್ತು, ನೀವು ಮತ್ತೆ ಸತ್ಯ ಹೇಳಿ, ವಿಚಾರಣೆ ಅಂತ ಹೇಳಿ. ಅವ್ರು ಸುಳ್ಳು ಹೇಳ್ತಾರೆ, ನೀವು ಸತ್ಯ ಹೇಳಿ. ನೆಕ್ಸ್ಟ್ಗೆ ನಾನು ಮಾತಾಡ್ಲಿಕ್ಕೆ ಕೊಡ್ತೇನೆ, ಅವಕಾಶ ಕೊಡ್ತೇನೆ. ಆತ ಘೋಷಣೆ ಕೂಗ್ತಾ ಇದ್ದಂತ ವ್ಯಕ್ತಿಯನ್ನ ಪಕ್ಕದ ಒಬ್ಬ ವ್ಯಕ್ತಿ ಬಾಯಿ ಮುಚ್ಚಿಸ್ತಾನೆ. ನೀವು ವಿಡಿಯೋ ನೋಡ್ಬೋದು, ಬಾಯಿ ಮುಚ್ಚಿದ ವಿಡಿಯೋ ನೋಡ್ತಾನೆ. ನಾಸೀರ್ ಜಿಂದಾಬಾದ್ ಅಂತ ಕೂಗಿದ್ರೆ ಯಾಕೆ ಬಾಯಿ ಮುಚ್ಚಿಸ್ಬೇಕು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾನೆ ಅನ್ನುವ ಕಾರಣಕ್ಕೆ ಬಾಯಿ ಮುಚ್ಚಿದಾನೆ ಅಂತ ನನ್ನ ಆಕ್ಷೇಪಣೆ ಇರುವಂತದ್ದು. ಆ ಇನ್ಯಾವುದೋ ವ್ಯಕ್ತಿಯ ಬಗ್ಗೆ ಘೋಷಣೆಗಳನ್ನ ಕೂಗಿದ್ರೆ ಬಾಯಿ ಮುಚ್ಚುವಂತ ಪ್ರಶ್ನೆ ಇರ್ತೇ ಇರಲಿಲ್ಲ.